ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗಷ್ಟೇ ನಿಧನರಾದ ನಟ, ರಾಜಕಾರಣಿ, ಮಾಜಿ IAS ಅಧಿಕಾರಿಯಾಗಿದ್ದಂತಹ ಕೆ ಶಿವರಾಮ್ ಅವರ ಪತ್ನಿ ವಾಣಿ ಕೆ ಶಿವರಾಮ್ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಪತಿ ಗುರುತಿಸಿಕೊಂಡಿದ್ದ ಬಿಜೆಪಿ ಪಕ್ಷದ ಬಗ್ಗೆ ಅಸಮಾಧಾನಗೊಂಡಿರುವ ವಾಣಿ ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಸೋಮವಾರ ಸಂಜೆ 4 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಮಾಜಿ IAS ಅಧಿಕಾರಿ ಕೆ ಶಿವರಾಮ್ ಅವರ ಪತ್ನಿ ವಾಣಿ ಕೆ ಶಿವರಾಮ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗೋದಂತೂ ಖಚಿತವಾಗಿದೆ. ಇತ್ತೀಚೆಗೆ ಮಾಜಿ IAS ಅಧಿಕಾರಿಯಾಗಿದ್ದಂತಹ ಕೆ ಶಿವರಾಮ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದರು. ರಾಜಕೀಯದ ರಂಗದಲ್ಲಿ ಸಕ್ರಿಯರಾಗಿದ್ದ ಅವರ ಹಾದಿಯಲ್ಲೇ ನಡೆಯಲು ಪತ್ನಿ ವಾಣಿ ಕೆ ಶಿವರಾಮ್ ಮುಂದಾಗಿದ್ದಾರೆ. ಪತಿ ನಂತರ ಪತ್ನಿ ವಾಣಿ ಕೆ ಶಿವರಾಮ್ ಜನಸೇವೆ ಮಾಡುವ ಬಗ್ಗೆ ಅಭಿಲಾಷೆ ವ್ಯಕ್ತಪಡಿಸಿದ್ದರು. ದಿವಂಗತ ಶಿವರಾಮ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಕಳೆದ 6-7 ವರ್ಷದಿಂದ ಕ್ಷೇತ್ರದಾದ್ಯಂತ ಸಂಚರಿಸಿ ತಮ್ಮದೇ ಆದ ಸಂಘಟನೆ ಮಾಡಿದರು. ಅಲ್ಲದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ದುರಾದೃಷ್ಟವಶಾತ್ ಇಹಲೋಕ ತ್ಯಜಿಸಿದ್ದಾರೆ. ಅವರ ಅಗಲಿಕೆಯ ನಂತರ ಬಿಜೆಪಿ ಪಕ್ಷದ ಬಗ್ಗೆ ಅಸಮಾಧಾನಗೊಂಡಿರುವ ವಾಣಿ ಕೆ ಶಿವರಾಮ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಿನಲ್ಲೇ ವಾಣಿ ಕೆ ಶಿವರಾಮ್ ಕೆಪಿಸಿಸಿ ಕಚೇರಿಯಲ್ಲಿ DCM DK ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳಲಿದ್ದಾರೆ. ಬಳಿಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಫೆಬ್ರವರಿ 29ರಂದು ಕೆ ಶಿವರಾಮ್ ವಿಧಿವಶರಾಗಿದ್ದು, ಮಾರ್ಚ್ 1ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು ಹಾಗೂ ಅಭಿಮಾನಿಗಳು ಅಂತಿಮ ದರ್ಶನ ಪಡೆಯುತ್ತಿದ್ದ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಗಮಿಸಿ ಕೆ ಶಿವರಾಮ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಕೆ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಕೆ ಶಿವರಾಮ್ ಅವರ ಪಾರ್ಥಿವ ಶರೀರದ ದರ್ಶನ ಪಡೆಯುವ ರೈಟ್ಸ್ ನಿಮಗಿಲ್ಲ. ಇವರು ಯಾಕೆ ಬಂದರು? ದಯವಿಟ್ಟು ಅವರನ್ನು ಕಳುಹಿಸಿ ಎಂದು ಹೇಳಿದರು. ದುಃಖದ ನಡುವೆಯೂ ಅಸಮಾಧಾನ ಹೊರಹಾಕಿದ್ದರು. ಈ ಬಗ್ಗೆ ಕೆ ಶಿವರಾಮ್ ಅಳಿಯ ಪ್ರದೀಪ್ ಮಾತನಾಡಿ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಸಂದರ್ಭದ ಬಗ್ಗೆ ಪ್ರದೀಪ್ ಅವರು ವಿವರಿಸಿದ್ರು. ನಮ್ಮ ಅತ್ತೆ ಆ ಸಂದರ್ಭದಲ್ಲಿ ಹಾಗೆ ನಡೆದುಕೊಂಡಿರುವುದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಬಹುದು. ಒಬ್ಬ ವ್ಯಕ್ತಿ ಯಾರ ಬಗ್ಗೆ ನಾವು ಇವತ್ತು ಮಾತನಾಡುತ್ತಿದ್ದೀವಲ್ಲ, ಅವರೆಂದು ದ್ವೇಷ ಕಾರಿದವರಲ್ಲ. ಅವರು ಯಾವತ್ತೂ ಬೇರೆಯವರ ಬಗ್ಗೆ ಮಾತನಾಡಿದವರಲ್ಲ. ಅವರು ಯಾವತ್ತೂ ಹಿಂದೆ ಮಾತನಾಡಿದವರಲ್ಲ. ಯಾರೇ ಇದ್ದರೂ, ಎಲ್ಲೇ ಇದ್ದರೂ, ಏನೇ ಇದ್ದರೂ ಸ್ಟ್ರೈಟ್ ಆಗಿ ಎದುರುಗಡೆನೆ ಮಾತನಾಡುವ ವ್ಯಕ್ತಿತ್ವ. ವೇದಿಕೆಯಲ್ಲೂ ಕೂಡ ನೇರವಾಗಿ ಹೇಳುತ್ತಿದ್ದರು. ಅಧಿಕಾರಿಗಳಿಗೂ ನೇರವಾಗಿ ಕರೆ ಮಾಡುತ್ತಿದ್ದರು ಎಂದು ಯಾರು ಹೇಳಿರುವುದನ್ನು ಕೇಳಿಸಿಕೊಂಡು ಮಾಡಿದವರಲ್ಲ. ಅವರಿಗೆ ಏನನಿಸುತ್ತದೆ ಅದನ್ನೇ ಮಾಡುತ್ತಾರೆ ಎಂದು ಕೆ ಶಿವರಾಮ್ ಅವರನ್ನು ನೆನಪಿಸಿಕೊಂಡರು ಪ್ರದೀಪ್ ಅವರು. ಇನ್ನು ಮಾತು ಮುಂದುವರಿಸಿದ ನಟ ಪ್ರದೀಪ್, ಯಾವುದೇ ಒಬ್ಬ ವ್ಯಕ್ತಿ ಅಂತಹ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಆಡುತ್ತಾರೆ ಎಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ಆ ಕಾರಣ ಇವತ್ತು ನಾವು ಮಾತನಾಡಿದರೆ ತಪ್ಪಾಗುತ್ತದೆ. ಆ ವ್ಯಕ್ತಿನೇ ಇರದಿದ್ದ ಮೇಲೆ ಅಂತಹ ಸಂದರ್ಭದಲ್ಲಿ ಆ ಮಾತು ಏಕೆ ಬಂತು ಎನ್ನುವ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಮಾತನಾಡಿದರೆ ತಪ್ಪಾಗುತ್ತದೆ. ಅದು ನಮ್ಮ ಮಾವನಿಗೆ ಗೌರವವೂ ಅಲ್ಲ. ಹಾಗಾಗಿ ಸದ್ಯ ಈ ಮಾತು ಬೇಡ ಎಂದು ಪ್ರದೀಪ್ ಅವರು ಉತ್ತರಿಸಿದ್ರು. ಒಟ್ನಲ್ಲಿ ಈಗ ಕೆ ಶಿವರಾಮ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ವಾಣಿ ಕೆ ಶಿವರಾಮ್ ಅವರು ಕಾಂಗ್ರೆಸ್ ಅನ್ನು ಸೇರ್ಪಡೆಗೊಳ್ಳಲಿದ್ದಾರೆ. ಕೆ ಶಿವರಾಮ್ ಅವರ ಹಾದಿಯಲ್ಲೇ ಜನಸೇವೆ ಮಾಡಿ ಮುಂದೆ ಬರಬೇಕು ಎಂದು ವಾಣಿ ಅವರ ಇಚ್ಛೆ ಇದೆಯಾ? ಎಲ್ಲದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.